ರಾಹುಲ್ ಗಾಂಧಿ ಅವರು ಹೋಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರು ಅಭಿನಂದನೆ ಸಲ್ಲಿಸಿದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕರುಗಳು ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋದ್ರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾದ ಅರ್ಥ. ಕಾಂಗ್ರೆಸ್ ಪಕ್ಷದಿಂದ ಅವರು ಸಪೋರ್ಟ್ ತಗೊಂಡು CM ಆದ್ರಲ್ಲ, ಹಾಗಾಗಿ ಎಲ್ಲ ಕಡೆನೂ ಅದು ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, ಅವರಿಗೆ ಬೇರೆ ಬೇರೆ IUML ಕಮ್ಯುನಿಸ್ಟ್ ಪಾರ್ಟಿಯವರು ಮತ್ತು ಅಲ್ಲಿ ಒಂದು ಶೆಡ್ಯೂಲ್ ಕಾಸ್ಟ್ ಒಂದು ಪಾರ್ಟಿ TCKನೋ VCKನೋ ಯಾವುದೋ ಇದೆ, ಅದು ಕೂಡ ಎಲ್ಲ ಸೇರಿ ಮಾಡಿದ್ದಾರೆ. ಈಗ ಅಣ್ಣಾ DMKನಲ್ಲಿ ಆ ಷಣ್ಮುಗಂ ನೇತೃತ್ವದಲ್ಲಿ ಅವರೊಂದು 30 ಜನ ಅವರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾರೆ. ಬಟ್ ನಾನು ಹೇಳೋದು, ಅವರು ಹೋಗ್ತಕ್ಕಂಥ ದಾರಿ ಭಾಳ ಮುಳ್ಳಿನ ಹಾದಿ. ಈಗ ಕರ್ನಾಟಕದಲ್ಲಿ ಇವೆಲ್ಲ ಫೀಬೀಸ್ ಎಲ್ಲ ಕೊಟ್ಟು ಸರ್ಕಾರದಲ್ಲಿ ಯಾವ ಥರ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿದ್ದೀವಿ ನಾವು. ಅದೇ ರೀತಿ ಅಲ್ಲಿನೂ ಕೂಡ ಆಗ್ತಕ್ಕಂಥದ್ದಕ್ಕೆ ಅವ್ರು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಈ ನಿನ್ನೆ 700 ಅಂಗಡಿಗಳನ್ನೇನೋ ಮುಚ್ಚಿಬಿಟ್ಟಿದ್ದೀವಿ ಅಂತಾರಲ್ಲ, ಅದೆಲ್ಲ ಬಹಳ ಆತುರದ ತೀರ್ಮಾನಗಳು. ಅವೆಲ್ಲ ಮುಂದಕ್ಕೆ ಅವರು ದೇವಸ್ಥಾನ ಅವು ಇವು ನಾವು ಕೊಡೋದಿಲ್ಲ, ಅದನ್ನು ರಿಸ್ಟ್ರಿಕ್ಷನ್ ಮಾಡ್ಕೊಂಡ್ಲಿ. ಇವರು ರೆವಿನ್ಯೂ ಬರೋವನ್ನೆಲ್ಲ ಮುಚ್ಕೊಂಡ್ಬಂದ್ಬಿಟ್ರೆ ನಾಳೆ ಎಲ್ಲಿ ದುಡ್ಡಿರ್ತಾನೆ ಏನಾರು ಖರ್ಚು ಮಾಡೋದು, ದುಡ್ಡೇ ಇಲ್ದಿದ್ರೆ ಖರ್ಚೇನು ಮಾಡ್ತಾರೆ. ಸೊ ಅದರಿಂದ ಕೆಲವು ಆತುರದ ತೀರ್ಮಾನ ಏನು ಮಾಡ್ತಾರೆ, ಅದು ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಡ್ಮಿನಿಸ್ಟ್ರೇಷನಲ್ಲಿ ಅಂತ ತೋರಿಸ್ತದೆ. ಅಂಥದ್ರ ಬಗ್ಗೆ ಎಲ್ಲ ಎಚ್ಚರಿಕೆ ಇರಬೇಕು ಅಂತಕ್ಕಂಥ ಒಂದು ಕಿವಿ ಮಾತು ನಂದು. ಈಗ ಸ್ಟಾಲಿನ್ ಬಂಗಾರದ ಬಗ್ಗೆ ಹೇಳಿದ್ದಾರೆ, ಬಂಗಾರ ಖರೀದಿ ಮಾಡಬೇಡ್ರಿ. ಈಗ ಮೋದಿಯವ್ರು ಭೂಮಿ ಮೇಲೆ ಇಲ್ಲ ರೀ, ಆಕಾಶದಲ್ಲಿದ್ದಾರೆ. ಅದರಿಂದ ಆಕಾಶದಲ್ಲಿರುವಾಗ ಈ ಗಾಳಿ ಮಾತು ಏನು ಬೇಕಾದ್ ಮಾತಾಡ್ಬೋದಲ್ಲ, ಅದರಲ್ಲಿ ಅದೊಂದು ಮಾತಾಡಿದ್ದಾರೆ. ಅವ್ರು ಭೂಮಿ ಮೇಲೆ ಇದ್ದು ಮಾತಾಡಿದ್ರೆ ಏನಾದ್ರು ಅರ್ಥವಾಗ್ತದೆ. ಭೂಮಿ ಮೇಲೆ ಇಲ್ಲಲ್ಲ. ಈಗ CM ಕುರ್ಚಿ ಕರ್ನಾಟಕದಲ್ಲಿ ಅಲಗಾಡ್ತಿದೆ ಅಂತ ಹೇಳಿದ್ದಾರೆ. ಅವ್ರದ್ದು ಕುರ್ಚಿ ಅಲಗಾಡ್ತೈತೋ ಇನ್ನೊಬ್ರದ್ದು ಅಲಗಾಡ್ತೈತೋ ಯಾವುದನ್ನು ಅವ್ರಿಗೆ ನಮ್ಮ ಪಕ್ಷದ ವಿಚಾರ, ಅವ್ರು ಯಾಕೆ ಹೇಳಬೇಕು? ಅವ್ರಿಗೂ ಇದಕ್ಕೆ ಏನು ಸಂಬಂಧ? ಅವರು ಸರ್ಕಾರದ ಆಡಳಿತ ಯಂತ್ರ ದುರುಪಯೋಗ ಮಾಡಿಕೊಂಡು ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರ್ತಕ್ಕಂಥದ್ದು. ಆಯ್ತಲ್ಲ, ಇಲ್ಲಿ ಜನಾದೇಶ ಇದೆ, ಜನಾದೇಶಕ್ಕೆಲ್ಲ ತಲೆ ಬಾಗ್ತೀವಿ. ಮುಂದೆನೂ ಕೂಡ ಇದೇ ರೀತಿ ಇಂದಿರಾ ಗಾಂಧಿ ಅಂತವರೇನೆ ಸೋತೋಗ್ತಾರೆ ಸ್ವಯಂವಾಗಿ. ಅವ್ರ ಹೆಸರು ಮೇಲೇ 200 ಜನ MP ಗೆಲ್ತಾರೆ. IMನೇ ಸೋತೋಗ್ತಾರೆ. ಅದರಿಂದ ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ, ಇಂಡಿವಿಜುವಾಲಿಟಿ. ಈಗ ಅಫ್ಕೋರ್ಸ್ ಇಂದಿರಾ ಗಾಂಧಿ ನಂತರ ಯಾರು ಒಬ್ಬ ಮಾಸ್ ಲೀಡರ್ ಅಂದರೆ ಮೋದಿನೇ. ನಾವು ಮೋದಿ ಹೊಗಳ್ಬಿಟ್ಟ ಅಂತ ಹೇಳಿ ನೀವೇ ಬರ್ಕೊಂಡ್ರೆ ನಮ್ಮವರೆಲ್ಲ ಕಣ್ಣು ಕೆಂಪು ಮಾಡ್ಕೊಂತಾರೆ. ನಾನೇನು ಹೊಗಳೋದಲ್ಲ, ವಾಸ್ತವಾಂಶ ಹೇಳೋ ಅಂಥದ್ದು. ಅದರಿಂದ ಹೇಳಿದ್ದಾರೆ, ಆಕಾಶದಲ್ಲಿದ್ದಾರೆ. ಅವರು ಭೂಮಿಗೆ ಬಂದ ಮೇಲೆ ಗೊತ್ತಾಗ್ತದೆ ಅವ್ರಿಗೆ ಕಷ್ಟ ಸುಖ ಏನು ಅಂತ. ಬಿಜೆಪಿಯವರು ಇಂದಿರಾ ಗಾಂಧಿ 1962 ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ್ರಿ, ಅದನ್ನ ಪೋಸ್ಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಇದ್ರ ಬಗ್ಗೆ ಇಂದಿರಾ ಗಾಂಧಿಯವರು ಹೇಳಿದ್ರು ಅಂತ ಇಟ್ಕೊಳ್ಳೋಣ. ಅವತ್ತಿನ ಪರಿಸ್ಥಿತಿನೇ ಬೇರೆ. 62ರಲ್ಲಿ ಹೊಟ್ಟೆಗೆ ಅನ್ನನೇ ಇರಲಿಲ್ಲ, ಅವತ್ತು ಬರಗಾಲ ಬೇರೆ ಇತ್ತು. ಅಂಥ ಕಾಲದಲ್ಲಿ ಜನ ನೆಮ್ಮದಿಯಿಂದ ಇರಲಿ ಅನ್ನೋ ದೃಷ್ಟಿಗೆ ಯಾವುದೋ ಲೆಕ್ಕಾಚಾರ ಹಾಕಿ ಹೇಳಿರ್ತಾರೆ. ಆ ಪರಿಸ್ಥಿತಿ ಇವತ್ತಿಲ್ಲ. ಇವತ್ತು ಪ್ರತಿಯೊಬ್ಬನ ಮನುಷ್ಯನಲ್ಲೂ ಕೂಡ ಇವತ್ತು ಊಟ ತಿಂಡಿಗೆ ಕೊರತೆ ಇರ್ತಕ್ಕಂಥ ಇಲ್ಲ. ಅವತ್ತು ಒಂದು ತನ್ನಕ್ಕೇನೆ ಜನ ಅವತ್ತು ಒದ್ದಾಡ್ತಾ ಇದ್ರು. ಅವಾಗೆಲ್ಲ ಅಷ್ಟು ಕಷ್ಟ ಇರ್ತಾ ಇತ್ತು. ಅಂಥ ಕಾಲದಲ್ಲಿ ಆವತ್ತಿನ ಕಾಲಕ್ಕೆ ಅವರು ಆ ತೀರ್ಮಾನ ಸರಿ ಇರ್ಬೋದು. ಬಟ್ ಇವತ್ತಿನ ಕಾಲಕ್ಕೆ ಅದು ತಾಳಮೇಳ ಆಗಿ ಹೊಂದಾಣಿಕೆ ಆಗೋದಿಲ್ಲ. ಅದು ಹೇಳಿದ್ದಾರೆ ಪ್ರಧಾನಮಂತ್ರಿ, ದೇಶದ ನಾಯಕ ಹೇಳಿದ ಮೇಲೆ ಆಯಿತು, ಜನ ಕೇಳಲಿ ಬಿಡಿ, ಏನು ತಪ್ಪೇನಿದೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.